ರೀಸೆಂಟ್ಲಿ ಏಷ್ಯಾ ಕಪ್ನಲ್ಲಿ 3 ಸತಿ ಆಲ್ರೆಡಿ ಹೊಡೆದಾಕ್ಬಿಟ್ಟಿವಿ ನಾವು ಪಾಕಿಸ್ತಾನದವರು ಅದೆಷ್ಟು ಭಯಪಟ್ಟಿದ್ರು, ನಾವು ಮ್ಯಾಚ್ ಆಡಲ್ಲ, ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಾಯ್ಕಟ್ ಮಾಡ್ತೀವಿ, ನಾವು ಗ್ರೌಂಡ್ಗೆ ಹೋಗಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಟಕೈಸ್. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಯಾವಾಗ ನೋಡಿದ್ರು ಒನ್ ಆಫ್ ದಿ ಮೋಸ್ಟ್ ಹೈಪ್ಡ್ ಮ್ಯಾಚ್ ಆಗೇ ಇರುತ್ತೆ. ಯಾವಾಗಲೂ ಇದು ನಾರ್ಮಲ್ ಮ್ಯಾಚ್ ಆಗಲಿ, ಇಲ್ಲ ವರ್ಲ್ಡ್ ಕಪ್ ಮ್ಯಾಚ್ ಆಗಲಿ, ಏಷ್ಯಾ ಕಪ್ ಆಗಲಿ. ರೀಸೆಂಟ್ಲಿ ಏಷ್ಯಾ ಕಪ್ನಲ್ಲಿ 3 ಸತಿ ಆಲ್ರೆಡಿ ಹೊಡೆದಾಕ್ಬಿಟ್ಟಿವಿ ನಾವು ಪಾಕಿಸ್ತಾನ. ಆದರೂ ಸಾಕಾಗಿಲ್ಲ ಅವ್ರಿಗೆ, ಮತ್ತೆ ಬಂತಾರೆ ಇವಾಗ ಮತ್ತೆ ಹೊಡೆದಾಕೋಣ. ಇಂಡಿಯಾ ಪಾಕಿಸ್ತಾನ ನಡೆಯುವಾಗ ವರ್ಲ್ಡಲ್ಲಿ ಯಾವುದೇ ಕ್ರಿಕೆಟ್ ಮ್ಯಾಚ್ ನಡೀತಿದ್ರು ಅದಕ್ಕೆ ಹೈಪ್ ಕ್ರಿಯೇಟ್ ಆಗಲ್ಲ ಇದರಷ್ಟು. ಈವನ್ ವರ್ಲ್ಡ್ ಕಪ್ ಫೈನಲ್ ನಡೆದ್ರು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್, ಅದಕ್ಕೆ ಇದರಷ್ಟು ಕ್ರೇಜ್ ಮಾತ್ರ ಹುಟ್ಟಾಗೋಕೆ ಮಾತ್ರ ಸಾಧ್ಯನೇ ಇಲ್ಲ ಗುರು. ಅಷ್ಟು ಕ್ರೇಜ್ ಇರುತ್ತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೆ. ಈ ಬದ್ಧ ವೈರಿಗಳ ಹೋರಾಟ ಹೆಂಗಿರುತ್ತೆ ಅಂತ ನೋಡೋಕೆ ಮಾತ್ರ ನಾನು ಮಾತ್ರ ಎಲ್ಲ ಬಿಟ್ಟು ಕೂತ್ಕೊಂಡ್ಬಿಟ್ಟಿರ್ತೀನಿ ಗುರು. ನೀವು ಎಲ್ಲೆಲ್ಲಿ ಮ್ಯಾಚ್ ನೋಡ್ತಿದ್ದೀರಾ, ಹೆಂಗೆ ರೆಡಿ ಆಗಿದ್ದೀರಾ ಮ್ಯಾಚ್ ನೋಡೋಕ್ಕೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಪಾಕಿಸ್ತಾನದವರು ಅದೆಷ್ಟು ಭಯಪಟ್ಟಿದ್ರು, ನಾವು ಮ್ಯಾಚ್ ಆಡಲ್ಲ, ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಾಯ್ಕಟ್ ಮಾಡ್ತೀವಿ, ನಾವು ಗ್ರೌಂಡಿಗೆ ಹೋಗಲ್ಲ ಅಂತ ಹೇಳ್ಕೋತಾ ಅಡ್ಡಾಡ್ತಿದ್ರು. ಅದು ಯಾವಾಗ ICC ಎಂಟ್ರ್ ಆಯಿತು, ಪಾಕಿಸ್ತಾನನ ಹಾಕಿ ರುಬ್ಬಿದ್ರು, ಅವತ್ತು ದಾರಿಗೆ ಬಂದರು ಪಾಕಿಸ್ತಾನದವರು. ನಾವು ಆಡ್ತೀವಿ, ಆದರೆ ನಮ್ದು ಇದು ಸ್ವಲ್ಪ ಕಂಡೀಷನ್ಸ್ ಇದೆ, ಅದು ಒಪ್ಕೊಂಡೆ ಮಾತ್ರ ಆಡ್ತೀವಿ. ICCದವ್ರು ಯಾವುದೇ ಕಾರಣಕ್ಕೂ ಯಾವ ಕಂಡೀಷನ್ಸ್ಗೂ ಒಪ್ಕೊಳ್ಳಿಲ್ಲ. ICCದವರು ಒಂದು ಪ್ಲ್ಯಾನ್ ಮಾಡಿದರು, ಆಯಿತು ನೀವು ಕಂಡೀಷನ್ಸ್ ಹಾಕಿ ನಾವು ನಿಮ್ಗೆ ಫೈನ್ ಹಾಕ್ತೀವಿ ಅಂತ. ಆವಾಗ ದಾರಿಗೆ ಬಂದರು ಪಾಕಿಸ್ತಾನದವರು. ಆಯಿತು ನಾವು ಆಡ್ತೀವಿ ಮ್ಯಾಚಸ್, ಯಾವ ಮ್ಯಾಚ್ನೂ ಬಾಯ್ಕಟ್ ಮಾಡಲ್ಲ, ನಾವು ಮ್ಯಾಚ್ ಆಡ್ತೀವಿ ಅಂತ ಆವಾಗ ದಾರಿಗೆ ಬಂದರು. ಅಂತೂ ಇಂತೂ ಲಾಸ್ಟ್ 6 ಡೇಸಿಂದ ಇಷ್ಟೆಲ್ಲ ಡ್ರಾಮಾ ಆಗಿ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೆಯೋದು ಕನ್ಫರ್ಮ್ ಆಯಿತು. ಆದರೆ ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗಾ ಅವರ ಡ್ರಾಮಾ ಮಾತ್ರ ಇನ್ನೂ ನಿಂತಿಲ್ಲ. ಅವರು ಒಂದು ಹೇಳಿಕೆ ಕೊಡ್ತಾರೆ, ನಮಗೆ ಫುಲ್ ಫಿಟ್ ಟೀಮ್ ಇರಬೇಕು, ನಮಗೆ ಹಾಫ್ ಟೀಮಲ್ಲಿ ಜೊತೆಗೆ ಆಡೋಕ್ಕೆ ಇಷ್ಟ ಇಲ್ಲ. ಅಭಿಷೇಕ್ ಶರ್ಮಾ ಅವರು ಫುಲ್ ಫಿಟ್ ಆಗಲಿ, ಅವ್ರ ಜೊತೆ ಆಡೋಕ್ಕೆ ತುಂಬ ಇಷ್ಟ ನಮಗೆ, ಅವ್ರು ಬರಬೇಕು ಅಂತ. ಇದೇನು ಕಾನ್ಫಿಡೆನ್ಸ್ ಅನ್ಬೇಕಾ, ಇಲ್ಲ ಓವರ್ ಕಾನ್ಫಿಡೆನ್ಸ್ ಅನ್ಬೇಕಾ? ಈ ಪಾಕಿಸ್ತಾನದವ್ರಿಗೆ ಒಂದು ಅದೇನು ಚಟನೋ ಏನೋ ಗೊತ್ತಿಲ್ಲ, ಅವ್ರು ಏನೋ ಹೇಳಿಕೆ ಕೊಡೋಕೆ ಹೋಗ್ತಾರೆ, ಅದು ಜೋಕಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಯಾಕೆ ಇಂಡಿಯಾದಲ್ಲಿ ಬೇರೆ ಬ್ಯಾಟ್ಸ್ಮನ್ಗಳೇ ಅಲ್ವಾ? ಅಭಿಷೇಕ್ ಶರ್ಮಾ ಅಷ್ಟೇ ಬೇಕಾ ಅವ್ರಿಗೆ ಆಡೋಕ್ಕೆ? ನಮ್ಮ ಆಲ್ರೌಂಡರ್ಸ್ ಸಾಕಲ್ವಾ ಇವ್ರಿಗೆ ಹೊಡೆಯೋಕ್ಕೆ? ಇನ್ನು ಇವತ್ತಿನ ಮ್ಯಾಚ್ ವಿಷಯಕ್ಕೆ ಬರೋದಾದರೆ, ಮ್ಯಾಚ್ ನಡೀತಿರೋ ಸ್ಥಳ ಆರ್ ಪ್ರೇಮದಾಸ ಸ್ಟೇಡಿಯಂ, ಕೊಲಂಬೋ. ಸಂಜೆ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಪಾಕಿಸ್ತಾನ ಇಂಡಿಯಾದಲ್ಲಿ ಮ್ಯಾಚ್ ಆಡೋಕ್ಕೆ ರಿಜೆಕ್ಟ್ ಮಾಡೋ ಕಾರಣ ಮ್ಯಾಚ್ ಶ್ರೀಲಂಕೆ ಶಿಫ್ಟ್ ಹಾಗಾಯಿತು. ಇಲ್ಲಾಂದರೆ ಇಂಡಿಯಾದಲ್ಲೇ ಮ್ಯಾಚ್ ನೋಡ್ಬೋದಿತ್ತು ಎಲ್ಲರೂ. ಇನ್ನು ವೆದರ್ ಕಂಡೀಷನ್, ಇದೊಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಯಾವಾಗಲೂ ಶ್ರೀಲಂಕಾದಲ್ಲಿ ಮ್ಯಾಚ್ ನಡೆದ್ರೆ ಯಾವಾಗ ಮಳೆ ಬರುತ್ತೋ ಯಾವಾಗ ಮಳೆ ಬರೋಲ್ಲೋ ಏನೂ ಗೊತ್ತಾಗಲ್ಲ. ಇವತ್ತಿನ ಮ್ಯಾಚ್ಗೂ ಮಳೆ ಅಡ್ಡಿ ಆಗುತ್ತೆ ಅಂತ ಶ್ರೀಲಂಕಾದಲ್ಲಿ ವೆದರ್ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಅರೌಂಡ್ 5 o'clockಗೆ ಮಳೆ ಬರ್ಬೋದು, ಆದರೆ ಅಷ್ಟೊತ್ತಿಗೆ ಬಂದರೂ 7 o'clockಗೆ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮಾತ್ರ ಯಾವುದೇ ತೊಂದರೆ ಆಗಲ್ಲ ಅನಿಸುತ್ತೆ. ಡ್ರೈನೇಜ್ ಸಿಸ್ಟಮ್ಮು ಚೆನ್ನಾಗಿದೆ ಕೊಲಂಬೋದು. ಎಷ್ಟೇ ಮಳೆ ಬಂದರೂ ಹಾಫ್ ಆನ್ ಅವರ್ ನಿಂತರೆ ಸಾಕು, ಪಿಚ್ ರೆಡಿ ಮಾಡಿಬಿಡ್ತೀವಿ, ಗ್ರೌಂಡ್ ರೆಡಿ ಮಾಡಿಬಿಡ್ತೀವಿ, ಮ್ಯಾಚ್ ನಡೆಯುತ್ತೆ ಅಂತ ಗ್ರೌಂಡ್ ಅಫಿಷಿಯಲ್ಸ್ ಹೇಳಿದ್ದಾರೆ ಆಲ್ರೆಡಿ. ಇನ್ನು ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ, ಪ್ರೇಮದಾಸ ಸ್ಟೇಡಿಯಂ ಯಾವಾಗಲೂ ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ ಆಗಿರುತ್ತೆ. ಇದೇ ಕಾರಣಕ್ಕೆ ಎರಡೂ ತಂಡಗಳು ಅವರ ಟ್ರಂಪ್ ಕಾರ್ಡ್ ಸ್ಪಿನ್ನರ್ಸ್ನ ಕಣಕ್ಕಿಳಿಸ್ಬೋದು ಅಂತ ಮಾಹಿತಿ ಇದೆ. ನೋಡೋಣ, ನಿಮ್ಮ ಪ್ರಕಾರ ಕುಲ್ದೀಪ್ ಯಾದವ್ ಚಾನ್ಸ್ ಸಿಗುತ್ತಾ? ಇನ್ನು T20 ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ 7 ಮ್ಯಾಚ್ನಲ್ಲಿ ಗೆದ್ದಿದೆ, ಪಾಕಿಸ್ತಾನ ಒಂದೇ ಒಂದು ಮ್ಯಾಚ್ನಲ್ಲಿ ಗೆದ್ದು ಇಷ್ಟೆಲ್ಲ ಮಾತಾಡ್ತಿದೆ. ಇನ್ನು ಬೋತ್ ಟೀಮ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, ಫಸ್ಟ್ಲಿ ಇಂಡಿಯಾದ ನೋಡೋಣ. ಇಂಡಿಯಾದ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಒಳ್ಳೆ ಬೌಲಿಂಗ್ ಲೈನಪ್ ಇದೆ, ಫೀಲ್ಡಿಂಗ್ ಚೆನ್ನಾಗಿದೆ, ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್ ಇದೆ ಇಂಡಿಯಾದು. ಆನ್ ಪೇಪರ್ ಒಂದು ಒಳ್ಳೆ ಸ್ಟ್ರಾಂಗ್ ಆ್ಯಂಡ್ ಪಾಸಿಟಿವ್ ಟೀಮ್ ಅಂತ ಹೇಳ್ಬೋದು ಇಂಡಿಯಾ ಈ T20 ಟೂರ್ನಮೆಂಟ್ನಲ್ಲಿ. ಇನ್ನು ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, US ಜೊತೆ ಸಡನ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು, ಅದನ್ನು ಸ್ವಲ್ಪ ಕರೆಕ್ಟ್ ಮಾಡ್ಕೋಬೇಕು. ಹಾಗೆ ಇನ್ನು ನಮೀಬಿಯಾ ಜೊತೆ ಒಳ್ಳೆ ಸ್ಟಾರ್ಟ್ ಏನೋ ಸಿಕ್ತು, ಆದರೆ ಫಿನಿಶ್ ಸರಿ ಆಗಲಿಲ್ಲ, ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಚಾನ್ಸ್ ಇದೆ ಇಂಡಿಯಾಗೆ. ಇನ್ನು ಪಾಕಿಸ್ತಾನ ಬಗ್ಗೆ ಹೇಳಬೇಕಂದ್ರೆ, ಇವ್ರದ್ದು ಪಾಸಿಟಿವ್ಸ್ಗಿಂತ ನೆಗೆಟಿವ್ಸೇ ಜಾಸ್ತಿ ಹೇಳ್ಬೋದು. ಆದರೆ ಇವರು ಟ್ರಂಪ್ ಕಾರ್ಡಾಗಿ ಯೂಸ್ ಮಾಡ್ತಿರೋದು ಅವರ ಮೇನ್ ಸ್ಪಿನ್ನರ್ ಉಸ್ಮಾನ್ ತಾರಿಕ್. ಇಲ್ಲಿಗಲ್ ಬೌಲಿಂಗ್ ಆ್ಯಕ್ಷನಿಂದ ತುಂಬ ಟ್ರೆಂಡಿಂಗ್ನಲ್ಲಿದ್ದಾರೆ ಇವಾಗ. ಇನ್ನು ಬ್ಯಾಟಿಂಗ್ ಬಗ್ಗೆ ನೋಡೋದಾದರೆ, ಬಾಬರ್ ಅಜಮ್ ಟೀಮ್ಗೆ ವಾಪಸ್ ಆಗಿದ್ದಾರೆ T20ಗೆ, ಆದರೆ ಸ್ಟ್ರೈಕ್ ರೇಟ್ ಇನ್ನೂ ಇಂಪ್ರೂವ್ ಆಗೋದು ಇಲ್ಲ ನನ್ನ ಪ್ರಕಾರ. ಇನ್ನು ಸ್ಯಾಮ್ ಐಬ್ ಆ್ಯಂಡ್ ಶಾಹಿಬ್ಜಾದ ಪರಾನ್
ಶಾಬ್ಜಾದ ಪರಾನ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ನೋಡ್ಬೇಕು ಈ ಮ್ಯಾಚ್ ಹೆಂಗೆ ಆಡ್ತಾರೋ. ಆ್ಯಂಡ್ ಮಿಡ್ಲ್ ಆರ್ಡರ್ ಅಷ್ಟೇನು ಚೆನ್ನಾಗಿಲ್ಲ. ಆರ್ಡರ್ ಔಟರ್ಸು ಓಕೆ ಅಂತ ಹೇಳ್ಬೋದು ನಮ್ಮ ಇಂಡಿಯನ್ ಕಂಪೇರ್ ಮಾಡಿದರೆ. ಅಷ್ಟೇನು ಒಳ್ಳೆ ಸ್ಟ್ರೆಂತ್ ಇರೋ ಬ್ಯಾಟಿಂಗ್ ಲೈನಪ್ ಏನಿಲ್ಲ. ಪಾಕಿಸ್ತಾನಕ್ಕೆ ಒಂದೇ ಒಂದು ಮ್ಯಾಟ್ರು ಅಡ್ವಾಂಟೇಜ್ ಆಗ್ಬೋದು. ಅದೇನಪ್ಪ ಅಂದರೆ ಆಲ್ರೆಡಿ ಇವ್ರು 2 ಲೀಗ್ ಮ್ಯಾಚಸ್ ಇದೇ ಗ್ರೌಂಡ್ನಲ್ಲಿ ಆಡಿದ್ದಾರೆ. ಅದೇನಾದರೂ ಅಡ್ವಾಂಟೇಜ್ ಆಗ್ಬೋದು ಅಂತ ಅನಿಸುತ್ತೆ, ನೋಡೋಣ. ಆದರೆ ಇಂಡಿಯನ್ಸ್ಗೆ ಆಲ್ರೆಡಿ ಶ್ರೀಲಂಕನ್ ಕಂಡೀಷನ್ಸ್ ಎಲ್ಲ ಗೊತ್ತಿದೆ, ತುಂಬ ಮ್ಯಾಚಸ್ ಆಡಿದ್ದಾರೆ ಅಲ್ಲಿ. ಇನ್ನು ಪ್ಲೇಯಿಂಗ್ 11 ನೋಡೋದಾದರೆ ಬೋತ್ ಟೀಮ್ಸ್ದು. ಇಂಡಿಯನ್ ಟೀಮ್ ನೋಡೋಣ ಫಸ್ಟು. ಕುಲ್ದೀಪ್ ಯಾದವ್ ಪ್ಲೇಯಿಂಗ್ 11ಗೆ ಬರ್ಬೋದು ನನ್ನ ಗೆಸ್ ಪ್ರಕಾರ, ಹರ್ಷದೀಪ್ ಪ್ಲೇಸ್ನಲ್ಲಿ. ಆದರೆ ಪಾಕಿಸ್ತಾನ ಟೀಮ್ ಏನು ಚೇಂಜ್ ಆಗಲ್ಲ ಅನಿಸುತ್ತೆ. ಅದೇ ವಿನ್ನಿಂಗ್ ಮೊಮೆಂಟಮ್ ಕ್ಯಾರಿ ಮಾಡೋಕ್ಕೆ ಅದೇ ಟೀಮ್ ಅವರು ಇಳಿಸ್ಬೋದು. ಕುಲ್ದೀಪ್ ಯಾದವ್ ರೆಕಾರ್ಡ್ ನೋಡೋದಾದರೆ ಪಾಕಿಸ್ತಾನ ಎದುರುಗಡೆ ಆಲ್ರೆಡಿ 6 ಮ್ಯಾಚಸ್ ಆಡಿದ್ದಾರೆ. ODIನಲ್ಲಿ 14 ವಿಕೆಟ್ಸ್ ಎತ್ತಿದ್ದಾರೆ. ಇನ್ನು T20ಸ್ನಲ್ಲಿ 3 ಮ್ಯಾಚ್ನಲ್ಲಿ 8 ವಿಕೆಟ್ ತೊಗೊಂಡಿದ್ದಾರೆ. ಇವರು ಆಡಿಸ್ಲೇಬೇಕಲ್ಲ ಕುಲ್ದೀಪ್ ಯಾದವ್ನ, ಮಿಸ್ ಮಾಡೋಕ್ಕಾಗೋದೇ ಇಲ್ಲ ಇವ್ರನ್ನ ಪಾಕಿಸ್ತಾನ ಮೇಲ್ಗಡೆ. ಇನ್ನು ಹರ್ಷದೀಪ್ ನೋಡೋದಾದರೆ T20 ಮ್ಯಾಚಸ್ 4 ಆಡಿದ್ದಾರೆ, 8 ವಿಕೆಟ್ಸ್ ತೊಗೊಂಡಿದ್ದಾರೆ. ಬಟ್ ಪ್ರೇಮದಾಸ ಸ್ಟೇಡಿಯಂ ಅಂದಮೇಲೆ ಸ್ಪಿನ್ನರ್ಸ್ ಬೇಕೇ ಬೇಕು. 4 ಸ್ಪಿನ್ನರ್ಸ್ ಇಳಿಸ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು? ಕುಲ್ದೀಪ್ ಯಾದವ್ ಪ್ಲೇಯಿಂಗ್ 11ಗೆ ಬರ್ತಾರಾ? ಕಮೆಂಟ್ ಮಾಡಿ. ಹಾಗೆ ಪಾಕಿಸ್ತಾನದವರು 4 ಸ್ಪಿನ್ನರ್ಸ್ ಆಲ್ರೆಡಿ ಆಡಿಸಿದ್ದಾರೆ ಲಾಸ್ಟ್ ಮ್ಯಾಚು. ಅದೇ ಪ್ಲೇಯಿಂಗ್ 11 ಕಂಟಿನ್ಯೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇರಲ್ಲ ಅವ್ರಿಗೆ, ಯಾಕಂದರೆ ಅದೇ ಟ್ರಂಪ್ ಕಾರ್ಡ್ನಲ್ಲಿ ಅವ್ರು ಆಡ್ತಿದ್ದಾರೆ. ಸ್ಪಿನ್ ಫ್ರೆಂಡ್ಲಿ ಪಿಚ್ ಇದೆ, ಅದೇ ಕಂಟಿನ್ಯೂ ಮಾಡ್ಬೋದು. ಇನ್ನು ಕಂಪ್ಲೀಟ್ ಪ್ಲೇಯಿಂಗ್ 11 ನೋಡೋದಾದರೆ ಇಂಡಿಯಾದು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಮ್ ದುಬೆ ಆ್ಯಂಡ್ ಅಕ್ಷರ್ ಪಟೇಲ್, ಬುಮ್ರಾ, ಕುಲ್ದೀಪ್ ಯಾದವ್ ಆ್ಯಂಡ್ ವರುಣ್ ಚಕ್ರವರ್ತಿ. ಇದು ನನ್ನ ಪ್ಲೇಯಿಂಗ್ 11. ನಿಮ್ಮ ಪ್ಲೇಯಿಂಗ್ 11 ಏನಿರುತ್ತೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ. ಇನ್ನು ಅಭಿಷೇಕ್ ಶರ್ಮಾ ವರ್ಸಸ್ ಶಾಹಿನ್ ಅಫ್ರಿದಿ ಆ್ಯಂಡ್ ಉಸ್ಮಾನ್ ತಾರಿಕ್, ಈ ಬ್ಯಾಟಲ್ ಸಖತ್ತಾಗಿರುತ್ತೆ ಅಂತ ನಾನು ಮತ್ತು ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಇನ್ನು ಮ್ಯಾಚ್ ಪ್ರೆಡಿಕ್ಷನ್, ಫೈನಲ್ ವರ್ಡಿಕ್ಟ್, ಯಾರು ಗೆಲ್ಬೋದು ಮ್ಯಾಚ್? ನನ್ನ ಪ್ರಕಾರ 50-50 ಇದೆ. ಯಾಕಂದರೆ ರೀಸೆಂಟ್ ಲೀಗ್ ಮ್ಯಾಚಸ್ನಲ್ಲಿ ಇಂಡಿಯಾ ಕಂಪ್ಲೀಟ್ ಡಾಮಿನೇಟ್ ಮಾಡಿ ಏನು ಗೆದ್ದಿಲ್ಲ. ಆದರೆ ಅಡ್ವಾಂಟೇಜಸ್ ಮಾತ್ರ ಪಕ್ಕಾ ಇದೆ. ಅದೇ ಪಾಕಿಸ್ತಾನಿಗೂ ಅಷ್ಟೇ ಅಡ್ವಾಂಟೇಜ್ ಇದೆ. ಲೀಗ್ ಮ್ಯಾಚಸ್ ಅಲ್ಲೇ ಆಡಿದ್ದಾರೆ, 2 ಮ್ಯಾಚ್ ಆಲ್ರೆಡಿ ಆಡಿದ್ದಾರೆ, ಪಿಚ್ ಬಗ್ಗೆ ಗೊತ್ತಿದೆ. ಆದರೆ ಇಂಡಿಯಾ ಕಂಪ್ಲೀಟ್ ಡಾಮಿನೇಟ್ ಮಾಡೇ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು? ಇಂಡಿಯಾ ಗೆಲ್ಲುತ್ತಾ? ಕಂಪ್ಲೀಟ್ ಡಾಮಿನೇಟ್ ಮಾಡೇ ಗೆಲ್ಲುತ್ತಾ, ಇಲ್ಲ 50-50 ಲಾಸ್ಟ್ ಎಡ್ಜಿಗೆ ಬಂದು ಗೆಲ್ಲುತ್ತಾ? ಏನಂತ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಒಳ್ಳೆ ಟ್ರೆಂಡಿಂಗ್ ಟಾಪಿಕ್ಸ್ಗಳ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.